ಎಜೆ ನ್ಯೂಸ್ಗೆ ಸ್ವಾಗತ. ಪಟ್ಟಣದಲ್ಲಿ 27 ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಅಂಗನವಾಡಿ ಕಟ್ಟಡಕ್ಕೆ ಮಾನ್ಯ ಶಾಸಕರು ಆದ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಭೂಮಿ ಪೂಜೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮಕ್ಕಳಿಗೆ ಉತ್ತಮ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಪೌಷ್ಟಿಕ ಆಹಾರ ಸೌಲಭ್ಯ ಒದಗಿಸುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ನೂತನ ಕಟ್ಟಡ ನಿರ್ಮಾಣದಿಂದಾಗಿ ಅಂಗನವಾಡಿ ಮಕ್ಕಳಿಗೆ ಸುರಕ್ಷಿತ, ಸ್ವಚ್ಛ ಹಾಗೂ ಸೌಲಭ್ಯಯುತ ವಾತಾವರಣ ಲಭ್ಯವಾಗಲಿದೆ ಅಂತ ಹೇಳಿದರು. ಮೊಹಮ್ಮದ್ ನಜೀಮ್ ಅವರಲ್ಲಿ ಗೌರವವಾಗಿ ನಮಸ್ಕರಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಆತ್ಮೀಯರು, ಸಹೋದರ ಸಮಾನರಾದಂಥ ಮತ್ತು ಬ್ಲಾಕಿನ ಪಕ್ಷದ ಅಧ್ಯಕ್ಷರು ಕೂಡ ಆದಂಥ ಸಂಜೀವಣ್ಣ ಬರಗುಂಡಿ ಅವರಲ್ಲಿ, ಅದೇ ರೀತಿಯಾಗಿ ಹಿರಿಯರು, ಅವರು ಇಂತಹ ಒಂದು ವ್ಯವಸ್ಥೆ ಒಳಗಿರುವಂತಹ ಅಷ್ಟೊಂದು ವಯಸ್ಸಿದಾಗೂ ಸತ ಇನ್ನೂ ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿಯನ್ನು ತೋರಿಸಿರುವಂಥ ಹಿರಿಯರುವಂಥ ಜಮಖಂಡ್ ಅವರು ಸಹ ಗೌರವಪೂರ್ವಕ ನಮಸ್ಕರಿಸಿ, ಇಲ್ಲಿ ಸೇರ್ತಕ್ಕಂಥ ಮತ್ತು ನಮ್ಮ ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದಲ್ಲಿ ಮತ್ತು ಎಲ್ಲ CDP ಅವರಲ್ಲಿ, ಸುಜಾತ ಮೇಡಮ್ ಅವರಲ್ಲಿ ಮತ್ತು ಇಲ್ಲೆಲ್ಲ ಕಾರ್ಯಕರ್ತರಲ್ಲಿ ಮತ್ತು ಇಲ್ಲಿ ಸೇರ್ತಕ್ಕಂಥ ನಮ್ಮ ಉಳಿದಗೋಡು ಗ್ರಾಮ ಪಟ್ಟಣದಿಂದ ಬಂದಂಥ ಎಲ್ಲ ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ ಗೌರವಪೂರ್ವಕ ನಮಸ್ಕರಿಸಿ, ಪತ್ರಿಕಾ ಬಾಂಧವರದ್ದು ಸಹ ಗೌರವಪೂರ್ವಕ ನಮಸ್ಕರಿಸಿ. ನಾವು ಭಾಳ ಬೇಡಿಕೆಗಳನ್ನು ಭಾಳ ಬಂದವು ನನಗೆ, ಅದರ ಜೊತೆಗೆ ನಮಗೆ ಹೊಗಳಿದ್ದು ಭಾಳ ಆಗೈತಿ. ಭಾಳ ನನಗೆ ಗೊತ್ತಿರೋ ಪ್ರಕಾರ ನೀವೆಲ್ಲ ಇಲ್ಲಿ CDP ಇಲಾಖೆಯಿಂದ ಎಲ್ಲ ಅದ, ನಮ್ಮ ಅಕ್ಕಂಗಿರದಾರ, ತಾಯಂದಿರದಾರ, ನಿಮ್ಮ ಗಮನಕ್ಕಿರೋ ಪ್ರಕಾರ ಇಡೀ ರಾಜ್ಯದಾಗ ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಯಾರೂ ಕೊಟ್ಟಿಲ್ಲ. 39 ಲಕ್ಷ ರೂಪಾಯಿ ಅನುದಾನವನ್ನ, ಅಂದ್ರೆ ಹೆಚ್ಚು ಕಡಿಮೆ 40 ಲಕ್ಷದವರೆಗೂ ಅನುದಾನವನ್ನ ಬರೀ ಒಂದು ಅಂಗನವಾಡಿಗೆ ಹಾಕಕತ್ತೇವೆ ನಾವು. ಆಮೇಲೆ ಈ ಅಂಗನವಾಡಿಯನ್ನ ನಾವು ತಯಾರು ಮಾಡಿಸಿದ್ ಹೆಂಗ್ ಮಾಡ್ಕೊಂಡಿವಪ್ಪ ಅಂತಂದ್ರೆ, ನಿಮ್ಗೆ ಅದನ್ನ ತೋರಿಸಿಲ್ಲ ಇಲ್ಲಿ ಹೆಂಗ್ ಬರುತ್ತ ಅಂತ ಹೇಳಿ ಅವರಿಗೆ ಹೆಚ್ಚು ಕಡಿಮೆ ಅವ್ರೊಬ್ರಿಗೆ ಗೊತ್ತಿರ್ಬೇಕು ಅನ್ಕೊಂಡಿದ್ದೆ. ಯಾಕಂದ್ರೆ ಅವರಿಗೆ ನನ್ನ ಇಂಜಿನಿಯರ್ಸ್, ನನ್ನೆಲ್ಲ ಹುಡುಗರು ಬಂದು ಕೆಲಸ ಮಾಡೋದು ಅವ್ರ ಜೊತೆ ಅಡ್ಡಾಡ್ತೀವಿ. ಅದು ಹೆಂಗ್ ಬರುತ್ತಪ್ಪ ಅಂತಂದ್ರೆ, ನನ್ನ ಮಗುಗೆ ಒಳಗಡೆ ಬಂತು ಅಂದ್ರೆ ಆ ಮಗುವಿಗೆ ಒಳಗಡೆ ಶೌಚಾಲಯ ಹೆಂಗಿರ್ಬೇಕು, ನಮ್ಮ ಟೀಚರ್ಸಿಗೆ ಮತ್ತು ಕಾರ್ಯಕರ್ತರಿಗೆ ಅವ್ರೇನು ಕೆಲಸ ಮಾಡ್ತಾರೋ ಅವ್ರಿಗೆ ಹೆಂಗಿರ್ಬೇಕು ಶೌಚಾಲಯ, ಅವ್ರು ಎಲ್ಲಿ ಕುಂದಿರ್ಬೇಕು, ನನ್ನ ಮಗು ಎಲ್ಲಿ ಆಟ ಆಡಬೇಕು, ಹೆಂಗೆ ಒಳಗೆ ಬರಬೇಕು, ಇದನ್ನೆಲ್ಲ ವಿಚಾರ ಮಾಡಿ ಮತ್ತು ಅದು ಸ್ವಚ್ಛತೆಯನ್ನು ಕಾಪಾಡಬೇಕಂತ ಹೇಳಿ ಇಂಥವೆಲ್ಲ ವಿಷಯಗಳನ್ನು ತಗೊಂಡು ಬೆಂಗಳೂರಿನಾಗ ಒಬ್ರು ಆರ್ಕಿಟೆಕ್ಟ್ ಅವ್ರ ಜೊತೆ ಮಾತಾಡಿ ಕೊಟ್ಟರು. ಇದರ ಒಂದು 7-8 ಡಿಸೈನ್ಸ್ ನೋಡಿದ್ವಿ ನಾವು. ಅದಾದ್ರೂ ಒಪ್ಕೊಳ್ಳಿಲ್ಲ, ಅವ್ರಿಗೂ ಸ್ವಲ್ಪ ಬೇಸರಾಗಿದ್ದೆ ನಾವು. ಯಾಕಂದ್ರೆ ಅಷ್ಟು ಹಠವಾದನೆ ಇತ್ತು, ಅದು ನಮ್ಗೆ ಹಿಂಗ ಬೇಕು, ಇನ್ನ ಹಿಂಗ ಬೇಕಂತ ನಾವು ಇದನ್ನೆಲ್ಲ ಮಾಡಿದ ಮೇಲೆ ಇದು ಮೇಲೆ ಈ ಅನುದಾನ ನಮಗೆ ಬಹಳ ಕಷ್ಟ ಆಗಿತ್ತು. 1 ಕೋಟಿ ಅನುಭವ ಬೇರೆ ಅದು. ನಮಗೆ ಅನುದಾನ ಇದ್ದಿದ್ದು ಎಷ್ಟಪ್ಪ ಅಂದ್ರೆ 7 ಲಕ್ಷ ರೂಪಾಯಿ ಇತ್ತು ನಮ್ಮ ಅಂಗನವಾಡಿಗೆ. ಅದು ಮುನ್ಸಿಪಾಲಿಟಿ ಅವ್ರು ಹೇಳಿದ್ರಲ್ಲ, ಬರೀ 7,50,000 ಏನೋ ಇರ್ಬೇಕು. ಆ 7.5 ಲಕ್ಷ ಅಂಗನವಾಡಿ ಕಟ್ಟ್ರ ಅಂದ್ರೆ ನಾನು ಕಟ್ಟಂಗಿಲ್ಲ ಅಂತ ಹೇಳಿದೆ. ಇದು ಸುಳ್ಳು ಹೇಳಲ್ಲ, ನಾನು ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಅಂತ ಹೇಳಿ ನಿಷ್ಠೂರವಾಗಿ ಹೇಳ್ಬಿಟ್ಟೇನೆ ನಾನು. ಅದನ್ನ ನಾನು ಹೇಳಿದ್ದೇನಪ್ಪ ಅಂದ್ರೆ, ನನಗೆ ಹಿಂಗೆ ಬೇಕಪ್ಪ, ಅದು ಹಿಂಗೆ ಕಾಣಬೇಕು, ಮತ್ತು ಒಳಗೆ ಈ ಎಲ್ಲಾ ಸೌಲಭ್ಯಗಳು ಇರ್ಬೇಕು ಆ ಮಗುಗ ಅಂತೇಳಿ. ಇದಕ್ಕೆ MLA ಮಕ್ಕಳಿಗೆ ಅಷ್ಟೇ ಈ ಸೌಲಭ್ಯ, MP ಮಕ್ಕಳಿಗೆ ಅಷ್ಟೇ ಈ ಸೌಲಭ್ಯ, ಇಲ್ಲಿ ಕುಂತಂತ ವೇದಿಕೆ ಮೇಲೆ ಇರುವಂತ ಶ್ರೀಮಂತರಿಗೆ ಅಷ್ಟೇ ಸೌಲಭ್ಯ, ಅದು ಆಗ ನನ್ನ ಮಕ್ಕಳಿಗೆ ಏನ್ ಸಿಗಾಕತೈತಿ ಅದು ಕೂಡ ಇಲ್ಲಿ ಸಿಗಬೇಕು. ಇದನ್ನ ಕನಸಿಟ್ಟ ಮಾಡಾಕತ್ತೀನಿ, ಇದನ್ನ ಮಾಡ್ತೀನಿ ನಾನು. ಅದು ಇನ್ನ 5 ವರ್ಷಕ್ಕೆ ಮಾಡ್ತೀನಿ, ಇನ್ನು 10 ವರ್ಷಕ್ಕೆ ಮಾಡ್ತೀನೋ ಗೊತ್ತಿಲ್ಲ. ನನಗೆ ಯಾವಾಗ ಅವಕಾಶಗಳು ಸಿಗ್ತಾವೆ, ಏನು ಮಾಡ್ಬೇಕಂತ ಮಾಡೀನಿ, ಅವು ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಇದು ನಿಮ್ ಗಮನಕ್ಕೆ. ಬಹಳ ಜನ ಶ್ರಮ ಪಟ್ಟವ್ರು ಅವೆಲ್ಲ ಜಾಗ ಹುಡುಕಕ್ಕೆ. ಅವೆಲ್ಲ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿವಪ್ಪ ಅಂದ್ರೆ, ಮೊಟ್ಟ ಮೊದಲೇ ಬಾರಿಗೆ ಈ ಸಲ ಏನ್ ಮಾಡಾಡ್ತೀವಿ ಅಂದ್ರೆ, ಪ್ರತಿಯೊಂದು ಅಣ್ಣ ಎಲ್ಲ ಇಲಾಖೆಯವರಿಗೆ, ಮುಖ್ಯವಾಗಿ ಅಂಗನವಾಡಿ, ಆರೋಗ್ಯ ಇಲಾಖೆಯವರಿಗೆ ಮತ್ತು ಶಿಕ್ಷಣ ಇಲಾಖೆಯವರಿಗೆ, ವಿಶೇಷವಾಗಿ ಎಲ್ಲ ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ, ಹಿಂದುಳಿದ ವರ್ಗ ಇಲಾಖೆ ಬರ್ತೈತಿ, ಅಲ್ಪಸಂಖ್ಯಾತರ ಇಲಾಖೆ ಬರ್ತೈತಿ. ಇವು 3 ಇಲಾಖೆಗೆ ಏನ್ ಮಾಡಿವಪ್ಪ ಅಂತಂದ್ರೆ, ಯಾವುದೋ ಒಂದು ಪ್ರೀ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ಗೆ ಅಥವಾ ಇನ್ನೂ ಹಾಸ್ಟೆಲ್ಗಳು ಏನ್ ಬೇಕಾಗಿದ್ದು ಅಲ್ಲ, ಅವು ಎಲ್ಲ ಹಾಸ್ಟೆಲ್ಗಳಿಗೆ ಈಗ ನಾವು ಜಾಗ ತಯಾರು ಮಾಡಿ ರೆಡಿ ಮಾಡಿ ಇಟ್ಕೊಳತ್ತೀವಿ. ನಾವೆಲ್ಲ ಯಾರಿಗೂ ಕೊಟ್ಟಿಲ್ಲ ನಾನು. ಅವು ಎಲ್ಲದಕ್ಕೂ ಕಾಯ್ದಿರಿಸ್ಬೇಕಂತ ಹೇಳಿ ನಾವು ಒತ್ತಡ ಹಾಕಕ್ಕೆ ಚಾಲೂ ಮಾಡಿರ್ಬೇಕಲ್ಲ. ಅವು ಎಲ್ಲಾ ಹಾಸ್ಟೆಲ್ಗಳಿಗೂ
ಜಾಗ ಕಾಯ್ದಿರಿಸಕ್ಕೆ ವ್ಯವಸ್ಥೆ ಮಾಡಿಟ್ಟಿವಿ ನಾವು ಆಲ್ರೆಡಿ. ಇನ್ನ 10 ವರ್ಷಕ್ಕೆ ಬರ್ಲಿ, ಇನ್ನ 2 ತಿಂಗಳು ಬಿಟ್ಟು ಬರ್ಲಿ, ಆ ಜಾಗಕ್ಕೆ ಮತ್ತೊಂದ್ ಕಡೆ ಹುಡುಕಾಡ್ಕೊಂಡು ಕುಂದ್ರು ಬೇಡ, ಆ ಜಾಗ ನಮಗೆ ಹ್ಯಾಂಡ್ ಓವರ್ ತಗೋರಿ ಅಂತ ಹೇಳಿ ಈಗಾಗಲೇ ನಿರ್ದೇಶನ ನೀಡಿವಿ. ಅದ್ರ ಪ್ರಕಾರ ಅರ್ಜಿನೂ ತಗೊಂಡ್ಬಿಟ್ಟಿ ನಾವು ಆಲ್ರೆಡಿ. ಇವು ಕಂಪಲ್ಸರಿ ಆಗ್ಲೇಬೇಕು. ಇವೆಲ್ಲ ಕಾರ್ಯಕ್ರಮಗಳು ತಗೊಂಡ್ಬಂದಾಗ ಜಾಗ ಇರಂಗಿಲ್ಲ. ಜಾಗನ ನೀವೆಲ್ಲರೂ ನಮಗೆ ಸಹಾಯ ಸಹಕಾರ ನೀಡ್ಬೇಕು. ಊರನವ್ರು ಆದವ್ರು ಎಲ್ಲರೂ ಕೂಡಿ ಸಹಾಯ ಸಹಕಾರ ನೀಡ್ಬೇಕು. MLA ಅದನ್ನ MLA ಮಾಡು, ಜಾಗ ಹುಡುಕು, ಜಾಗನೂ ಇದು ಮಾಡು. ಹೌದು ಸರ್, ಹೇಳ್ಬೇಡಿ. ನಮ್ಗೆ ಹಚ್ಚಿದ್ರೆ ಜಾಗ ಸಿಗಂಗಿಲ್ಲ. ಯಾಕಂದ್ರೆ ನಿಮ್ಮನ್ನ ಯಾರನ್ನ ಒಬ್ರನ್ನ ಕೇಳಿಸ್ಬೇಕು. ನಾವು ಆ ಒಂದು ಕಷ್ಟ ನಮಗ್ ಬರ್ತೈತಿ, ನಿಮ್ಗೂ ನಾವು ತೊಂದರೆ ಕೊಡೋದು ನಮಗ್ ತ್ರಾಸ ಆಗತ್ತೆ. ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ಎಲ್ಲಾ ಹಿರಿಯರಿಗೂ, ಯಾವುದೇ ಕಾರ್ಯಕ್ರಮಗಳು ಬಂದು ಅಂದ್ರೆ ದಯಮಾಡಿ ನಮಗ್ ಜಾಗ ಬೇಕು. ಯಾಕಪ್ಪ ಅಂತಂದ್ರೆ ನಾವು ಕೊಡಕತ್ತಿದ್ದು ಒತ್ತು ಎದ್ರ ಮೇಲಪ್ಪ ಅಂದ್ರೆ ಗಟ್ರು ಇನ್ನೊಂದು ಏನಾರು ಮಾಡ್ತೀನಿ ನಾನು. ಆದ್ರೆ ಮಕ್ಕಳಿಗೆ ಶಿಕ್ಷಣದಾಗ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಯ್ತು ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ದೇವರು ನಿಮಗೂ ಒಳ್ಳೇದ್ ಮಾಡಲ್ಲ, ನನಗೂ ಒಳ್ಳೇದ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು. ಅವ್ರಿಗೆ ನಾವು ಬಡವದನೋ ಶ್ರೀಮಂತದನೋ ಏನಾರು ಇರ್ಲಿ, ಅವ್ರಿಗೆ ಒಂದು ಅವಕಾಶ ನಾವು ಕೊಟ್ಟಿವಿ ಅಂದ್ರೆ ಮುಂದೊಂದ್ ದಿವ್ಸ ಅವ್ರು ಏನಾದ್ರೂ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. ಅವಕಾಶನ ಕಸ್ಕೊಂಡ್ಬಿಟ್ಟು ನೀ ಚಲೋ ಆಗು, ನೀ ಉದ್ಧಾರ ಆಗು, ಈ ಸಮಾಜನ ಕಟ್ಟು, ಅದು ಮಾಡಿ ಇದು ಮಾಡು ಅಂತ ಹೇಳಿದ್ರೆ ಎಲ್ಲಿ ಹೋಗಿ ಮಾಡಕ್ಕಾಗತ್ತೆ ಅಂತ ಈ ವಿಚಾರ ಇಟ್ಕೊಂಡು ನಾವು ಕನಸು ಕಟ್ಟಲ್ಲ. ಶಾಲೆಗಳನ್ನ ತರಕತ್ತೀವಿ. ಆಮೇಲೆ ನಮ್ಮ ಡ್ರಾಯಿಂಗ್ಸ್ ಅನ್ನ ಅವ್ರು ನೋಡ್ಯಾರ. ಈಗ ಅದನ್ನ ದಯಮಾಡಿ ತಾವೆಲ್ಲ ಹಿರಿಯರು ಕೂಡಿ ನೋಡ್ರಿ. ಅವೆಲ್ಲ ಬಹಳ ಇಂಪಾರ್ಟೆಂಟ್. ಅಂದ್ರೆ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಆಗ್ಯಾವ. ಎಷ್ಟು ಎತ್ತರ ಇರುತ್ತೆ, ಮಗು ಎಲ್ಲಿ ಆಟ ಆಡುತ್ತೆ, ಏನಾಗ್ತೈತಿ, ಕೈ ತೊಳ್ಕೊಳ್ಳೋದು ಎಲ್ಲಿ, ಏನು ಎಲ್ಲ ಐತದ್ರ. ನಾವು ಬಹಳ ಸಣ್ಣ ವಿಷಯದಾಗೂ ನಾವು ಅದನ್ನ ಬಗ್ಗೆ ಗಮನ ಹರಿಸೀನಿ. ನಾನೇ ಕೂತ್ ನೋಡೀನಿ ಅದನ್ನ ಕೊನೆದಾಗ. ಆಮೇಲೆ ಅವ್ರು ಇದ್ರ ಸಹಿತ ನನಗೆ ಹೇಳಿದ್ರು, ನಿಮ್ಗೆ ಮೊದಲು ನಾನೇ ಹೇಳ್ತೇನೆ ಅಂತೇಳಿ. ನಿಮ್ಮ ಹೆಸರು ನಮ್ಮ ಊರಲ್ಲಿ ಪೀಠದಲ್ಲಿ ಈ ಅಂಗನವಾಡಿಯಲ್ಲಿ ಸದಾ ಮಿಂಚುತ್ತದೆ ಅಂತೇಳಿ ನಿಮ್ಗೆ ನಾನು ನಮ್ಮ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಕೊಡುತ್ತೇನೆ. ಆದರೆ ಕೆಲಸ ತಗೊಳಕ್ಕೆ ಸ್ವಲ್ಪ ವೈಮನಸ್ಸು ಆಗ್ಬೋದು. ನಾ ಸಿಟ್ಲಿಂದ ನಿಮ್ಗೆ ಮಾತಾಡಬಹುದು, ನೀವು ಸಿಟ್ಲಿಂದ ನನಗೆ ಚೇಂಬರ್ನಾಗ ಮಾತಾಡಿ ನಾ ಎತ್ತು ಹೋಗೋ ಮುಂದೆ ಬರ್ರಿ ಕಾಕ ಬರ್ರಿ, ಹಂಗೆ ಹೋಗ್ಬೇಡ್ರಿ ಅಂತೇಳಿ ಮತ್ತೆ ರಮಿಸ್ತಿದ್ರು, ಮತ್ತೆ ಕಣ್ಣು ಮೂಡ್ತಿತ್ತು. ಆ ಫಲ ಇವತ್ತು ನಾವು ಪಡ್ಕೊಂತೀವಿ. ಶಾಸಕರೇ, ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಪೆಟ್ರೋಲ್ ಬಂಕ್ಲಿಂದ ಹಿರಿಯರು ಕಿರಿಯರು ಎಲ್ಲರೂ ಇಲ್ಲಿ ಅಡ್ಡಾಡ್ತಾರೆ. ಈ ಕಟ್ಟಡ ಇಂಥದ್ದಾಗಬೇಕು. ತಾಜ್ ಮಹಲ್ ಮಾರ್ಬಲ್ನಿಂದ ಕಟ್ಟಡ ಆಗೈತಿ. ಅದೇ ತರೀಕೆಯಿಂದ ಈ ಅಂಗನವಾಡಿ ಕಟ್ಟಡ ನಿಮ್ 39 ಲಕ್ಷ ರೂಪಾಯಿ 39 ಲಕ್ಷ ರೂಪಾಯಿ ನಮ್ಮ ಮುಖ್ಯ ಅಧಿಕಾರಿಗಳು ಹೇಳಿದ್ರು. ಇದಕ್ಕಿಂತ ಮತ್ತೆ ನಿಮ್ಮ ಶಾಸಕರ ಅನುದಾನದಿಂದ 1 ಕೋಟಿ ರೂಪಾಯಿ ಒಂದು ಅಂಗನವಾಡಿ ಇಲ್ಲಿ ಮಾಡಿಸಿ ಬೆಳದಿಂಗಳಲ್ಲಿ ನಿಂತುವಂತ ಈ ಅಂಗನವಾಡಿ ಯಾವುದು ಅಂದ್ರೆ ಬಿಗಿ ಸಿಮಂತ್ ಕಟ್ಟಿ ಸಾಹೇಬ್ ಇದು ಅಂಗನವಾಡಿ ಅಂತ ಹೇಳಿ ಜನರ ಬಾಯಿಗೆ ಗೊತ್ತೈತೆ. ನಿಮ್ಮಲ್ಲಿ ಕೈ ಮುಗಿದು 1 ಕೋಟಿ ರೂಪಾಯಿ ಇದು ಅಂಗನವಾಡಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ. ಇನ್ನೂ ಭಾಳ ಇದು ಹೇಳುದು ಟೈಮ್ ಇಲ್ಲ. ಮೊದಲೇ ಹೇಳಕ್ ನಮ್ಗೆ ಡೌಟ್ ಕೊಟ್ಟ 2 ಗಂಟೆ ಆರಿಸಿ ಬಂದಿರಿ. ಆ ಬದಾಮಿ ಮತಕ್ಷೇತ್ರದ ಹಳ್ಳಿಯ ಮನೆಯಲ್ಲಿ ಒಬ್ಬ ಪದವಿ ಆದ ಒಂದು ಮಗು ಅಥವಾ ಮಗಳು ಆ ಮನೆಯಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಗುಳೇದಗುಡ್ಡಕ್ಕೆ 5,75 ಲಕ್ಷ ರೂಪಾಯಿದು ಒಂದು ಕಾಲೇಜ್ ಕಟ್ಟಡ ಇವತ್ತು ನಿರ್ಮಾಣ ಆಗೋ ಹಂತದಲ್ಲಿ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಮುಖ್ಯ ಅಧಿಕಾರಿಗಳು ಪುರಸಭೆ ಗುಳೇದಗುಡ್ಡದವರು ಹಿಂಗೆ ಜಾಗ ತೋರಿಸಿದ್ರು ಇದು ದೂರ ಆಕೈತೆ ಅಂತೇಳಿ ನಾನು ಒಬ್ಬ ಹೇಳ್ದವ. ಆದರೆ ಇವತ್ತು ದೂರ ಆಗುದಿಲ್ಲ. ಏಕದಮ್ ಊರ ಮಧ್ಯದಲ್ಲಿ ನಮ್ಮ ಪದವಿ ಕಾಲೇಜ್ ಆಗ್ತೈತಿ. ಇವತ್ತಿಗೆ 4,000. ಆದ್ರೆ ಒಂದು ಹೆಮ್ಮೆ ವಿಷಯ ಏನಂದ್ರೆ ನಮ್ಮ ಸರ್, ಇದು ನಾವು ಮುನ್ಸಿಪಾಲ್ಟಿ ಒಳಗೆ ಈ ಮಾತನ್ನ ಎತ್ತಿದಾಗ ಯಾರೂ ಅಪೋಸ್ ಮಾಡಲಿಲ್ಲ, ಯಾರೂ ಒಂದು ಮಾತನ್ನು ಹೇಳಿಲ್ಲ. ಹಾಗೆ ಸೀದಾ ನಾವು ಅಂಗನವಾಡಿ ಈ ಜಾಗ ತಗೊಂತೀವಿ ಅಂದ್ಕೊಳ್ಳಿ ಎಲ್ಲರೂ ಠರಾವ್ ಪಾಸ್ ಮಾಡಿ ಅಂತ ಹೀಗೆ ಇದನ್ನ ಠರಾವ್ ಪಾಸ್ ಮಾಡಿ ನಿಮ್ ಕೈ ಕೊಟ್ವಿ. ಆದ್ರೆ ನೀವು ಅದನ್ನ ತಡ ಮಾಡಲಾರ್ದ ಈ ಒಂದು ಕಾರ್ಯಕ್ರಮವನ್ನ ನಮಗೆ ಕೊಟ್ರಿ. ನಾವು ಅವ್ರಿಗೂ ಅಭಿನಂದನೆ ಸಲ್ಲಿಸ್ಬೇಕಾಗ್ತದ. ಯಾಕಂದ್ರೆ ಅವರು ನಾವು ಬರೀ ಅವ್ರಿಗೆ ಹೇಳ್ತಿದ್ವಿ, ಆದ್ರೆ ಅವರು ಹಿಂದೆ ಬಿದ್ದು ಈ ಜಾಗವನ್ನ ಟ್ರಾನ್ಸ್ಫರ್ ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಎಲ್ಲ ಕೆಲಸ ಮಾಡೋದ್ರೊಳಗ ಅವ್ರದ್ದು ಒಂದು ದೊಡ್ಡ ಸಾಧನೆನ ಐತಿ. ಆದ್ರೆ ಎಲ್ಲರಿಗಿಂತ ಹೆಚ್ಚಾಗಿ 7 ಲಕ್ಷ ರೂಪಾಯಿ ಇದೇ ಪ್ರಪ್ರಥಮವಾಗಿ ನಮ್ಮ 38ನೇ ಅಂಗನವಾಡಿಗೆ
ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಅಸ್ಲಂ ಮುಜಾವರ್, ಅನ್ವರ್ ಮುದ್ದೆಬಿಹಾಳ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ಬರಗುಂಡಿ, ಜಮೀರ್ ಮೌಲ್ವಿ, ಎಂಎಂ ಜಮಖಾನಿ, ವೈಆರ್ ಹೆಬ್ಬಳ್ಳಿ, ಫಕೀರಪ್ಪ ತಳವಾರ್, ಶಿವಾನಂದ ಮಳ್ಳಿಮಠ, ಚಿದಾನಂದ ಕಾಟುವ, ರಫೀಕ್ ಕಲಬುರಗಿ, ಸಲೀಂ ಮೊಮಿನ್, ಮಹಬೂಬ್ ಸವರಾಜ್, ಕೆಆರ್ ರಾಯಚೂರು, ರಜಾ ಕುದುರಿ, ರಾಜು ಸಂಗಮ್, ಕಿರಣ್ ಸಲ್ಲಕ್ಕಿ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅಂಗನವಾಡಿ ಮೇಲ್ವಿಚಾರಕರು, ಕಾರ್ಯಕರ್ತರು ಹಾಗೂ ಪುರಸಭೆ ಸಿಬ್ಬಂದಿಯವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ನೂತನ ಕಟ್ಟಡ ನಿರ್ಮಾಣವು ಶೀಘ್ರದಲ್ಲಿ ಪೂರ್ಣಗೊಂಡು ಸಾರ್ವಜನಿಕರಿಗೆ ಸಮರ್ಪಣೆಯಾಗುತ್ತೆ ಅಂತ ತಿಳಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.